ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೃಷ್ಟ್ವಾ ಸುರ ಪ್ರಣಯಿತಾಂ ಬಲಮಸ್ಯ ಚೋಗ್ರಂ ದೇವಾಃ ಪ್ರತುಷ್ಟುರಮುಂ ಸುಮನೋಭಿವೃಷ್ಟ್ಯಾ ತೈರಾದ್ರತಃ ಪುನರಸೋ ವಿಯತೈವ ಗಚ್ಚನ್ ಛಾಯಾ ಗ್ರಹಂ ಪ್ರತಿದದರ್ಶ ಚ ಸಿಂಹಿಕಾಖ್ಯಂ. ಮುಂದೆ ಏನಾಯ್ತು ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಹನುಮಂತ ದೇವರಿಗೆ ಮೊದಲಿಗೆ ಇದ್ರ ಭಾವಾರ್ಥ ಹೇಳ್ಬಿಡ್ತೇನೆ, ಆಮೇಲೆ ಬರೆಸ್ತೇನೆ. ಹನುಮಂತ ದೇವರಿಗೆ ತಾವು ಬೇಕಾದ್ರೆ ದೇವತೆಗಳು ಕೊಟ್ಟಂತಹ ವರವನ್ನ ಉಲ್ಲಂಘಿಸಿ ಅವಳನ್ನ ಅಲ್ಲೇ ಬಡದು ಬಿಟ್ಟು ಮುಂದೆ ಹೋಗುವ ಸಾಮರ್ಥ್ಯ ಇತ್ತು. ಆದ್ರೆ ಆತರ ಮಾಡ್ಲಿಲ್ಲ. ದೇವತೆಗಳು ಕೊಟ್ಟ ಮಾತನ್ನು ಉಳಿಸುವ ಉದ್ದೇಶದಿಂದಾಗಿ ಅವಳ ಬಾಯಿ ಒಳಗಡೆಯಲ್ಲಿ ಪ್ರವೇಶ ಮಾಡಿ ವಾಪಸ್ ಹೊರಗಡೆ ಬಂದ್ರು. ಇದರಿಂದಾಗಿ ಏನು ಗೊತ್ತಾಯ್ತು? ಹನುಮಂತ ದೇವರಿಗೆ ದೇವತೆಗಳಲ್ಲಿ ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಅದನ್ನ ನೋಡಿದ್ರು. ಅಷ್ಟೇ ಅಲ್ಲದೇನೆ ಹನುಮಂತ ದೇವರ ಉಗ್ರವಾದ ಬಲ, ಸಾಮಾನ್ಯರಿಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯವಾಗದೇ ಇರುವ ಅದ್ಭುತವಾದ ಈ ಬಲ. ಬಲಮಸ್ಯ ಚೋಗ್ರಂ. ಇದನ್ನ ನೋಡಿ ದೇವತೆಗಳೆಲ್ಲ ಬಹಳ ಸಂತೋಷಪಟ್ಟು ಆ ಮಾರ್ಗದಲ್ಲಿ ಆ ಹನುಮಂತ ದೇವರ ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಹೋಗುವ ಸಂದರ್ಭದಲ್ಲಿಯೇ ಪುಷ್ಪ ವೃಷ್ಟಿಯ ಮುಖಾಂತರವಾಗಿ ತಮ್ಮ ಸಂತೋಷವನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಅವರಿಂದ ಆದೃತನಾದ, ಅವರಿಂದ ಸತ್ಕರಿಸಲ್ಪಟ್ಟಂತಹ ಹನುಮಂತ ದೇವರು ಮತ್ತೆ ವಾಯುಮಾರ್ಗದಲ್ಲಿಯೇ ಹೋಗ್ತಾ ಛಾಯಾಗ್ರಹವಾದ ಸಿಂಹಿಕೆಯನ್ನ ಕಾಣ್ತಾ ಇದ್ದಾರೆ. ಅಂದ್ರೆ ನಾವು ಅಯಸ್ಕಾಂತೀಯ ಶಕ್ತಿಗಳಿರತ್ತಲ್ಲ, ಅಯಸ್ಕಾಂತೀಯ ಶಕ್ತಿ ಅದಕ್ಕಿರತ್ತ, ಕೆಲವೊಂದಿಷ್ಟು ಪ್ರದೇಶ ಟ್ರಯಾಂಗಲ್ ಅಂತಂದೆಲ್ಲ ಕರೀತಾರೆ. ಬರ್ಮುಡಾ ಟ್ರಯಾಂಗಲ್, ಅದು ಎಲ್ಲ ಒಂಥರ ವಿಚಿತ್ರವಾದ ಥಿಯರಿಗಳೆಲ್ಲ ವಿಜ್ಞಾನ ಕ್ಷೇತ್ರದಲ್ಲಿದೆ. ಮೇಲ್ಗಡೆ ಹೋಗುವಂತಹ ವಸ್ತುಗಳನ್ನು ಅಯಸ್ಕಾಂತೀಯ ಶಕ್ತಿಯಲ್ಲಿರುತ್ತೋ ಅಲ್ಲಿ ಕೆಳಗಡೆಯಲ್ಲಿ ಹಿಡಿದು ಎಳೆದು ಬಿಡುತ್ತದೆ. ಅದರಂತೆ ಸಿಂಹಿಕಾ ಅನ್ನುವ ಒಬ್ಬ ಅಸುರಳಿದ್ಲು, ರಾಕ್ಷಸಿ ಇದ್ಲು. ಅವಳು ತನ್ನ ನೆರಳಿನಲ್ಲಿ ಯಾರು ಬರ್ತಾರೋ ಅವ್ರು ಎಲ್ಲರನ್ನು ಕೂಡ ಸೆಳೆದು ಬಿಡ್ತಾ ಇದ್ಲು. ಅಂತಹ ಸಿಂಹಿಕೆಯನ್ನ ಹನುಮಂತ ದೇವರು ನೋಡ್ತಾ ಇದ್ದಾರೆ. ಒಟ್ಟಾರೆ ಇಷ್ಟು ಆಯ್ತು ದೇವತೆಗಳಲ್ಲಿ ಹನುಮಂತ ದೇವರಿಗಿರುವ ಪ್ರೀತಿಯನ್ನ. ಯಾಕೆಂದ್ರೆ ಅವರು ವರವನ್ನ ರಕ್ಷಣೆ ಮಾಡಿದ್ರಲ್ಲ, ಯಾರು ಬಂದ್ರು ನಿನ್ ಬಾಯಲ್ಲಿ ಸೇರ್ಕೊಂಡೇ ಹೋಗ್ಬೇಕು ಅನ್ನೋ ದೇವತೆಗಳ ವರವನ್ನ ಉಳಿಸಿದರು ಹನುಮಂತ ದೇವರು. ತಮ್ಮ ಅಪಾರವಾದ ಪೌರುಷವನ್ನು, ಬಲವನ್ನು ಕೂಡ ತೋರಿಸಿದರು. ತೋರಿಸದಾಗಿದ್ದನ್ನು ನೋಡಿ ದೇವತೆಗಳೆಲ್ಲ ಬಹಳ ಸಂತೋಷ ಪಟ್ರು. ಪುಷ್ಪವೃಷ್ಟಿಯ ಮುಖಾಂತರವಾಗಿ ಅವರನ್ನು ಚೆನ್ನಾಗಿ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಅವರಿಂದ ಆದರಿಸಲ್ಪಟ್ಟಂತಹ ಅವರು ಬಹಳ ಸಂತೋಷದಿಂದ ಅವರನ್ನು ಆದರಿಸಿದರು. ದೇವತೆಗಳೆಲ್ಲ ಹನುಮಂತ ದೇವರನ್ನ ಆಕಾಶ ಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲಿ ಚೆನ್ನಾಗಿ ಆದರಿಸ್ತಾ ಇದ್ದಾರೆ. ಅವರನ್ನ ನೋಡಿ ಅವರಿಂದ ಗೌರವಿಸಲ್ಪಟ್ಟು ಮತ್ತೆ ಆಕಾಶ ಮಾರ್ಗದಲ್ಲಿ ನಿರಂತರ ಸಂಚಾರದಲ್ಲಿರುವ ಹನುಮಂತ ದೇವರು ನೆರಳಿನ ಮುಖಾಂತರವಾಗಿ ಎಲ್ಲ ವಸ್ತುಗಳನ್ನ ತನ್ನಲ್ಲಿ ಸೆಳೆಯುವಂತಹ ಸಿಂಹಿಕೆಯನ್ನ ನೋಡ್ತಾ ಇದ್ದಾರೆ. ಇದು ಈ ಶ್ಲೋಕದ ಇದು ಆ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ಹೇಳ್ತಾ ಹೋಗ್ತೇನೆ. ಅಸ್ಯ ಹನುಮಂತ ದೇವರ ಬಲಂ, ಅಸ್ಯ ಅಂತಿದೆ, ಅಸ್ಯ ಹನುಮಂತ ದೇವರ ಸುರಪ್ರಣಯಿತಾಂ ದೇವತೆಗಳಲ್ಲಿರುವ ಪ್ರೀತಿಯನ್ನು ಉಗ್ರಂ ಬಲಂ ಚ ಅದ್ಭುತವಾದ ಪರಾಕ್ರಮವನ್ನು
ದೃಷ್ಟ್ವಾ ನೋಡಿ, ಅಮುಂ ಈ ಹನುಮಂತ ದೇವರನ್ನ, ದೇವಾಹ ದೇವತೆಗಳು, ಅಮುಂ ಹನುಮಂತನನ್ನು, ದೇವಾಹ ದೇವತೆಗಳು, ಸುಮನೋಭಿವೃಷ್ಟ್ಯ, ಸುಮನ ಅಂತಂದ್ರೆ ಹೂಗಳು ಅಂತ ಅರ್ಥ. ಸುಮನೋಭಿವೃಷ್ಟ್ಯ ಪುಷ್ಪವೃಷ್ಟಿಯ ಮೂಲಕ, ಸುಮನಃ ಅಭಿವೃಷ್ಟ್ಯ ಪುಷ್ಪವೃಷ್ಟಿಯ ಮುಖಾಂತರ, ಪ್ರತುಷ್ಟುವು ಕೊಂಡಾಡಿದರು. ಈ ಎರಡು ಪಂಕ್ತಿಗಳ ಅರ್ಥವನ್ನು ಇನ್ನೊಮ್ಮೆ ಹೇಳುತ್ತೇನೆ. ಅಸ್ಯ ಈ ಹನುಮಂತ ದೇವರ, ಸುರಪ್ರಣಯಿತ ದೇವತೆಗಳಲ್ಲಿರುವ ಪ್ರೀತಿಯನ್ನು, ಉಗ್ರಂ ಬಲಂ ಚ ಉಗ್ರವಾದ ಅದ್ಭುತವಾದ ಪರಾಕ್ರಮವನ್ನು ಬಲವನ್ನು, ದೃಷ್ಟ್ವಾ ನೋಡಿ, ಅಮುಂ ಈ ಹನುಮಂತನನ್ನು, ದೇವಾಹ ದೇವತೆಗಳು, ಸುಮನೋಭಿವೃಷ್ಟ್ಯ ಹೂವುಗಳ ವೃಷ್ಟಿಯಿಂದ, ಪುಷ್ಪವೃಷ್ಟಿಯಿಂದ ಹೂಗಳನ್ನು ಚೆಲ್ಲಿ, ಹೂವಿನ ಮಳೆಗರೆದು, ಪ್ರತುಷ್ಟುವು ಕೊಂಡಾಡಿದರು. ತೈರಾದೃತಃ ಅವರಿಂದ ಆದರಿಸಲ್ಪಟ್ಟ, ತೈರಾದೃತಃ ಅವರಿಂದ ಆದರಿಸಲ್ಪಟ್ಟ, ಅಸೌ ಈ ಹನುಮಂತನು, ತೈಹಿ ಆ ದೇವತೆಗಳಿಂದ, ಆದೃತಃ ಪುರಸ್ಕೃತನಾದ ಸತ್ಕರಿಸಲ್ಪಟ್ಟ, ಅಸೌ ಈ ಹನುಮಂತನು, ಪುನಃ ಮತ್ತೆ, ವಿಯತೈವ ಆಕಾಶ ಮಾರ್ಗದಿಂದಲೇ, ಗಚ್ಚನ್ ಹೋಗುತ್ತಾ, ಸಿಂಹಿಕಾಖ್ಯಂ ಸಿಂಹಿಕೆ ಎಂಬ ಹೆಸರುಳ್ಳ, ಛಾಯಾಗ್ರಹಂ ನೆರಳಿನಿಂದ ವಸ್ತುಗಳನ್ನು ಸೆಳೆಯುವವಳನ್ನು, ನೆರಳಿನಿಂದ ವಸ್ತುಗಳನ್ನ ಸೆಳೆಯುವವಳನ್ನು, ಪ್ರತಿದದರ್ಶ ಕಂಡನು. ಇನ್ನೊಮ್ಮೆ ಹೇಳ್ತೇನೆ. ತೈಹಿ ಆ ದೇವತೆಗಳಿಂದ, ಆದೃತಃ ಸತ್ಕರಿಸಲ್ಪಟ್ಟ, ಅಸೌ ಪುನಃ ಈ ಹನುಮಂತನಾದರೂ, ವಿಯತೈವ ಗಚ್ಚನ್ ಆಕಾಶದಲ್ಲಿಯೇ ಸಂಚರಿಸುತ್ತ, ಸಿಂಹಿಕಾಖ್ಯಂ ಸಿಂಹಿಕಾ ಎಂಬ ಹೆಸರುಳ್ಳ, ಛಾಯಾಗ್ರಹಂ ನೆರಳಿನ ಮುಖಾಂತರವಾಗಿ ಸೆಳೆಯುವವಳನ್ನು, ಅಥವಾ ಛಾಯಾಗ್ರಹವನ್ನು, ಪ್ರತಿದದರ್ಶ ಕಂಡನು.
ಫಸ್ಟ್ ಇಂದ ಇನ್ನೊಮ್ಮೆ ಶ್ಲೋಕದ ಅರ್ಥವನ್ನು ಹೇಳ್ತಾ ಬರ್ತೇನೆ, ಎಲ್ಲಾದ್ರೂ ತಪ್ಪಿದ್ರೆ ನೋಡ್ಕೊಂಬಿಡಿ. ಅಸ್ಯ ಈ ಹನುಮಂತ ದೇವರ ಸುರ ಪ್ರಣಯಿತಾಂ ದೇವತೆಗಳಲ್ಲಿರುವ ಪ್ರೀತಿಯನ್ನು, ಉಗ್ರಂ ಬಲಂ ಚ ಅದ್ಭುತವಾದ ಬಲವನ್ನೂ, ದೃಷ್ಟ್ವಾ ನೋಡಿ, ಅಮುಂ ಈ ಹನುಮಂತನನ್ನು, ದೇವಾಹ ದೇವತೆಗಳು, ಸುಮನೋಭಿವೃಷ್ಟ್ಯ ಪುಷ್ಪವೃಷ್ಟಿಯ ಮುಖಾಂತರವಾಗಿ, ಪ್ರತುಷ್ಟುವುಹು ಕೊಂಡಾಡಿದರು, ತೈಹಿ ಅವರಿಂದ, ಆದೃತಃ ಆದರಿಸಲ್ಪಟ್ಟ, ಅಸೌ ಪುನಃ ಈ ಹನುಮಂತನಾದರೂ, ವಿಯತ ಏವ ಅಥವಾ ವಿಯತ ಇವ ಆಕಾಶದಲ್ಲಿಯೇ, ಗಚ್ಚನ್ ಸಾಗುತ್ತಾ, ಸಿಂಹಿಕಾಖ್ಯಂ ಸಿಂಹಿಕೆ ಎಂಬ ಹೆಸರುಳ್ಳ, ಛಾಯಾಗ್ರಹಂ ನೆರಳಿನಿಂದ ವಸ್ತುಗಳನ್ನು ಸೆಳೆಯುವ ರಾಕ್ಷಸಿಯನ್ನು, ಪ್ರತಿದದರ್ಶ ಚ ಕಂಡನು. ಇದು ಶ್ಲೋಕದ ಭಾವಾರ್ಥ. ಹನುಮಂತ ದೇವರು ಈ ರೀತಿಯಾಗಿ ದೇವತೆಗಳ ಮಾತನ್ನು ಉಳಿಸಿ ಅವಳ ಬಾಯಲ್ಲಿ ಹೊಕ್ಕು ವಾಪಸ್ ಬಂದಾಗ ಇಂತಹ ಅದ್ಭುತವಾದ ಬಲ ಇದೆ, ನಮ್ಮ ಮಾತನ್ನು ಗೌರವಿಸ್ತಾನೆ ಅಂತ ದೇವತೆಗಳಿಗೆಲ್ಲ ಸಂತೋಷವಾಯಿತು. ಅವರೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಹನುಮಂತ ದೇವರು ವಿಶ್ರಮಿಸಲಿಲ್ಲ, ಹಾಗೆ ಹೋಗ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಸಿಂಹಿಕೆ ಎಂಬಂತಹ ನೆರಳಿನಿಂದ ವಸ್ತುಗಳನ್ನ ಸೆಳೆಯುವ ಲಂಕಾಪಟ್ಟಣದ ರಕ್ಷಕಿಯಾದ ರಾಕ್ಷಸಿಯನ್ನ ಹನುಮಂತ ದೇವರು ನೋಡ್ತಾ ಇದ್ದಾರೆ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಜಿ, ಚೋಗ್ರಂ ಇದನ್ನ ಹೇಗೆ ಸ್ಪ್ಲಿಟ್ ಮಾಡೋದು? ಚ ಉಗ್ರಂ, ಚ ಉಗ್ರಂ, ಉಗ್ರಂ ಬಲಂ ಚ ಉಗ್ರವಾದ ಬಲವನ್ನು, ಉತ್ಕೃಷ್ಟವಾದ ಬಲವನ್ನು.